ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಸಲಾಯಿತು. ಕೆಡಿಪಿ ಸಭೆಯಲ್ಲಿ ಶಾಸಕರ ಮತ್ತು ಕೆಡಿಪಿ ನಾಮಿನಿ ಸದಸ್ಯರ ನಡುವೆ ತೀವ್ರ ವಾಗ್ದಾಳಿ ಉಂಟಾಯಿತು. ವಿವಿಧ ಭಾಗಗಳಿಗೆ 220 ಕೆವಿ ಸಬ್ಸ್ಟೇಷನ್ಗಳನ್ನು ಮಂತ್ರಿಗಳ ಬಳಿ ಅಲೆದು ಇಲ್ಲಿಯ ಸಮಸ್ಯೆ ಹಾಗೂ ರೈತರಿಗೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಸದನದಲ್ಲಿ ಹಾಗೂ ನೇರವಾಗಿ ಮಂತ್ರಿಗಳ ಬಳಿ ತೆರಳಿ ಅಲ್ಲಿಂದ ಅನುದಾನವನ್ನು ಹಾಕಿಸಿಕೊಂಡು ತಂದು ಹಲವು ಭಾಗಗಳಿಗೆ ಸಬ್ಸ್ಟೇಷನ್ಗಳನ್ನು ಮಾಡ್ತಿದ್ರೆ ಇಲ್ಲೊಬ್ಬರು ರೈತರನ್ನ ಮತ್ತು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಅನುದಾನ ತಂದಿರುವವರು ಯಾರು, ಅಧಿಕಾರಿಗಳನ್ನ ನೇರವಾಗಿ ಸಂಪರ್ಕಿಸಿ ಸಚಿವರಿಂದ ಅವರಿಗೆ ಅನುಮೋದನೆ ಕೊಡಿಸಿರುವವರು ಯಾರು ಅಂತ ಕೆಇಬಿ ಇಲಾಖೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಸಭೆಯಲ್ಲಿ ಗಮನಕ್ಕೆ ತನ್ನಿ ಸುಳ್ಳು ಮಾಹಿತಿ ನೀಡಿ ದಿಕ್ಕು ತಪ್ಪಿಸುವವರ ಬಗ್ಗೆ ಮಾಹಿತಿ ಕೊಡಿ, ಸುಳ್ಳು ಮಾಹಿತಿಗಳನ್ನು ನೀಡಿ ನಾನು ಅಭಿವೃದ್ಧಿಗೆ ಹಣ ತಂದಿದ್ದೇನೆ ಅಂತ ಮಾಹಿತಿ ನೀಡ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ ಸಂದರ್ಭದಲ್ಲಿ 40 ವರ್ಷಗಳ ರಾಜಕೀಯ ಅನುಭವ ಇರುವ ಶಿವರಾಮ್ ಅವರ ವಿರುದ್ಧ ಮಾತನಾಡುವುದು ತರವಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಹಾಗೂ ಅಧಿಕಾರಿಗಳನ್ನು ಹೆದರಿಸುವುದು, ನಿಮ್ಮ ಹಿಂಬಾಲಕರಿಂದ ಕಳಪೆ ಗುತ್ತಿಗೆ ಮಾಡಿಸುತ್ತಿರುವುದು, ಸರ್ಕಾರದಿಂದ ಬಂದಂತಹ ಅನುದಾನಗಳಿಗೆ ನಿಮ್ಮ ಪತ್ರಕ್ಕೆ ಒಬ್ಬ ಏಜೆಂಟರ ಮೂಲಕ 50,000ಗಳಿಗೆ ಯಾರು ಲಾಬಿ ಮಾಡ್ತಿದ್ದಾರೆ ಅಂತ ಕೆಡಿಪಿ ನಾಮಿನಿ ಸದಸ್ಯರು ಆರೋಪಿಸಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ನಿಮ್ಮ ನಾಯಕರ ಸಾಧನೆ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ವರ್ಗಾವಣೆ ದಂಧೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚ ಪಡೆದು ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವವರು ಯಾರು? ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಸಾರ್ವಜನಿಕ ಕೆಲಸ ಮಾಡೋರನ್ನ ನಾನು ಸ್ವಾಗತಿಸುತ್ತೇನೆ. ಭ್ರಷ್ಟಾಚಾರ ರಹಿತರಿಗೆ ಅವಕಾಶವಿಲ್ಲ. ನೀವುಗಳು ವರದಕ್ಷಿಣೆಗೆ ಆಸೆ ಪಡುವ ನಾಯಕರ ಹಿಂಬಾಲಕರು ಯಾವ ಕೆಲಸ ಹೇಗೆ ಮಾಡಬೇಕೆಂದು ನನಗೆ ತಿಳಿದಿದೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಆಳ್ವಿಕೆ ಇಲ್ಲ. ಇಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಹಾಗೂ ಸಚಿವರಿದ್ದಾರೆ. ನಾನು ಅವರ ಬಳಿ ಹೋಗದೆ ನೇರವಾಗಿ ಅಧಿಕಾರಿಗಳ ಬಳಿ ಕೆಲಸ ತರ್ತೇನೆ ಅಂತ ಹೇಳುವ ಅವರಿಗೆ ನಾಚಿಕೆ ಆಗಬೇಕು ಅಂತ ತಿಳಿಸಿತು. ಇಲ್ಲ ಸರ್ಕಾರಕ್ಕೆ ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡಿ, ಅದಕ್ಕೆ ನಿಮಗೆ ಶಾಸನಬದ್ಧ ಹಕ್ಕಿದೆ. ಅದು ಬಿಟ್ಬಿಟ್ಟು ಏನ್ ಸರ್ ಇದು? ನೀವು ಲಾಸ್ಟ್ ಟೈಮ್ ರಾಜ್ಕುಮಾರನ ಲೋಫರ್ ಕಳ್ಳ ಅಂತ ಹೇಳಿರಿ. ಆ ಒಟ್ಟು ಅಸಮಾಧಾನಕ್ಕೂ ಅದನ್ನು ನೀವು ಎಲ್ಲಿ ಸಂವಿಧಾನ ನಿಮಗೆ ನಾವು ಪ್ರಶ್ನೆ ಆಗಿದ್ರು ನಾವು ಪ್ರಶ್ನೆ ಮಾಡ್ತಿರೋದು ನಾವು ಬೇರೆ ವ್ಯಕ್ತಿ ತರಬೇಡಿ ಅಂತ ನೀವು ಹಂಗಾಗಿ ಒಬ್ಬ ಮಹಾತ್ಮನ ಬಿಡ್ತೀರಿ ನೀವು. ಮಹಾತ್ಮ ಗಾಂಧಿನ ಸಾಹಿತ್ಯ ಕೂಡಿಸಲು ಹೊಗಳ್ತೀರ ನೀವು ಅಂತ ಮಹಾತ್ಮ ಗಾಂಧಿ ಶಿವರಾಮ ಅಂತ ಹೊಗಳಕ್ಕೆ ಬಾಯಿ ಬರುತ್ತೆ. ಏನ್ ಮೆಚ್ಚಿಗೆ ಬಗ್ಗೆ ಇಲ್ಲ. ನೀವೇ ಆರೋಪ ಮಾಡ್ಕೊತೀರಿ. ನಾವತ್ತು ತಗೊಂಡಿಲ್ಲ. ಶಾಸಕರ ಬಗ್ಗೆ ಮಾತಾಡ್ತೀರಿ, ಆರೋಪ ಮಾಡ್ತೀರಿ, ಅದನ್ನ ಮಾಡಿ ಅದನ್ನ ಅಪೋಸ್ ಮಾಡಿದವ್ರು ಯಾರು? ನಿಮ್ದೇ ಪಕ್ಷದವರು ಅಲ್ಲೇ ಪ್ರೂವ್ ಆಗ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಕಳಪೆ ಕಾಮಗಾರಿ ಆಗ್ತದೆ, ಏನ್ ನಡೀತಿದೆ ಅನ್ನೋದು ಅಲ್ಲೇ ಪ್ರೂವ್ ಆಗುತ್ತೆ. ನಿಮ್ಮ ನಿಮ್ ಬಿಜೆಪಿ ಮುಖಂಡರೆಲ್ಲರೂ ಸೇರ್ಕೊಂಡೆ ಕಳಪೆ ಕಾಮಗಾರಿ ಅಂತ ಹೇಳಿ ತೋರಿಸಿದ್ದಾರೆ ಹೊರತು ಯಾವ್ದ್ರಲ್ಲೂ ಇಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.